ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದಸ್ಟ್ ಲಿಮಿಟೆಡ್ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಎರಡನ್ನು ಸಹ ಫಾಲೋ ಮಾಡಬಹುದು. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.13% ಅಥವಾ 31 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಸ್ಲೈಟ್ಲಿ ನೆಗೆಟಿವ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಓಪನಿಂಗ್ ಚೆನ್ನಾಗೇ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗಲೂ ಕೂಡ ಇಂಡಿಕೇಶನ್ ಪಾಸಿಟಿವ್ ಇತ್ತು. ಹಾಗಾಗಿ ಓಪನಿಂಗ್ ಏನೋ ಚೆನ್ನಾಗಿತ್ತು, ನಂತರ ಡೌನ್ ಆಯ್ತು, ನೆಗೆಟಿವ್ ಆಗೋ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು. ಬಟ್ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ತು. ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ನಿಯರ್ಲಿ 100 ಪಾಯಿಂಟ್ಸ್ ಅಪ್ ಆಯ್ತು. ಬಟ್ ಸಸ್ಟೈನ್ ಆಗ್ಲಿಲ್ಲ. ನೋಡಬಹುದು ಯಾವ ರೀತಿ ಡೌನ್ ಆಯ್ತು ಅಂತ. ಜೊತೆಗೆ ಕೊನೆಯಲ್ಲಿ ನೋಡಬಹುದು ಇನ್ನು ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ 0.13% ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಫ್ಲಾಟ್ ಪರ್ಫಾರ್ಮೆನ್ಸ್. ಜೊತೆಗೆ ನಿಮಗೆ ಗೊತ್ತಿದೆ ಇವತ್ತು ಮಂಗಳವಾರ ವೀಕ್ಲಿ ಎಕ್ಸ್ಪೈರಿಗಳು ಕೂಡ ಇರುತ್ತೆ NSE ಇದು. ಹಾಗಾಗಿ ಒಂದಷ್ಟು ವಾಲಟಿಲಿಟಿ ಇದ್ದೇ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್. ಸೊ ಓವರ್ ಆಲ್ 31 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ 0.13% ಅಥವಾ 104 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಕಾಣುತ್ತೆ. ಒಟ್ಟಿನಲ್ಲಿ ಕೊನೆ ಹಂತದಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು. ಇಲ್ಲ ಅಂದ್ರೆ ಮೇ ಬಿ ಸ್ವಲ್ಪ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಇರ್ತಾ ಇತ್ತೇನೋ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಮೆಜಾರಿಟಿ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಇವತ್ತು ರೆಡ್ ಅಲ್ಲೇ ಕಾಣ್ತೇವೆ. ಎಲ್ಲೂ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಅಂತಾನೆ ಹೇಳ್ಬೋದು. ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 0.6% ಅಂದ್ರೆ ಮೋರ್ ದೆನ್ 0.5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 100 ಅಲ್ಲಿ 0.22% ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಿಫ್ಟಿ 200 0.23% ಡೌನ್ ಇದೆ. ನಿಫ್ಟಿ 500 ಅಲ್ಲಿ 0.28% ಡೌನ್ ಇದೆ. ಅಂದ್ರೆ 0.1 ಇಂದ 0.3% ವರೆಗೂ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಬಟ್ ನೆಕ್ಸ್ಟ್ 50 ಮಾತ್ರ ಮೋರ್ ದೆನ್ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಫ್ಲಾಟ್ ಇದೆ. ಆಲ್ಮೋಸ್ಟ್ ನಿನ್ನೆಯಲ್ಲಿ ಕ್ಲೋಸಿಂಗ್ ಇತ್ತು, ಇವತ್ತು ಕೂಡ ಅಲ್ಲೇ ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.3% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.27% ಡೌನ್ ಫಾಲ್ ಇದೆ. ಇಲ್ಲೂ ಕೂಡ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದೆ. ಬಟ್ ದೊಡ್ಡ ಮಟ್ಟದಲ್ಲಿ ಏನು ಡೌನ್ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ಅಲ್ಲಿ 0.48% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಅಪ್ ಟು 0.5% ವರೆಗೂ ಡೌನ್ ಆಗಿದೆ. ಹಾಗೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.55% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 0.69% ಡೌನ್ ಫಾಲ್ ಇದೆ. ಅಂದ್ರೆ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಹೋಲಿಸಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನನ್ನ ಪೋರ್ಟ್ಫೋಲಿಯೋ ಕೂಡ ಇವತ್ತು ಅರೌಂಡ್ 0.4% ನಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ದೊಡ್ಡ ಡೌನ್ ಫಾಲ್ ಅಲ್ಲ, ಬಟ್ ಏನು ಒಳ್ಳೆ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಇವತ್ತು ಸ್ವಲ್ಪ ಬ್ರೇಕ್ ಆಯ್ತು ಅಂತಾನೆ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ನಿನ್ನೆ ಕೂಡ ಆಲ್ಮೋಸ್ಟ್ ಪೋರ್ಟ್ಫೋಲಿಯೋಗಳಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇತ್ತು. ಇವತ್ತು ಕೂಡ ಮೇ ಬಿ ಅದೇ ರೀತಿ ಇದ್ರೂ ಇರಬಹುದು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋ ಫ್ಲಾಟ್ ಇದೆ, 0.04% ಡೌನ್ ಅಥವಾ ಫ್ಲಾಟ್ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ 0.16% ಡೌನ್ ಫಾಲ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಫ್ಲಾಟ್ ಇದೆ. FMCG ನಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ IT ಸೆಕ್ಟರ್ ಇವತ್ತು ಮಿಂಚಿತು ಅಂತಾನೆ ಹೇಳ್ಬೋದು. ನಿಯರ್ಲಿ 2.5% ಅಪ್ ಅಲ್ಲಿ IT ಸೆಕ್ಟರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಓಪ್ಸ್ ಜಾಸ್ತಿ ಆಗಿದೆ ರಿಸಲ್ಟ್ ಗೆ. ಇನ್ ಕೇಸ್ ರಿಸಲ್ಟ್ಸ್ ಅಲ್ಲಿ ಯಾವುದೇ ಪಾಸಿಟಿವ್ ಮೊಮೆಂಟಮ್ ಕಂಡು ಬಂದಿಲ್ಲ ಅಂದ್ರೆ ಮೇ ಬಿ ರಿವರ್ಸ್ ಆದ್ರೂ ಆಗ್ಬೋದು ಆಗ. ಬಟ್ ನೋಡೋಣ, ಯಾಕಂದ್ರೆ 9ನೇ ತಾರೀಕು ಗೊತ್ತಾಗುತ್ತೆ TCS ರಿಸಲ್ಟ್ ಯಾವ ರೀತಿ ಇರುತ್ತೆ, ಅದ್ರ ಮೇಲೆ ಮುಂದಿನ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಇನ್ನು ಮೀಡಿಯಾದಲ್ಲಿ 0.74% ಡೌನ್ ಇದೆ. ಮೆಟಲ್ ಕೂಡ ಮೋರ್ ದನ್ 1% ಡೌನ್ ಆಗಿದೆ ಇವತ್ತು. ಫಾರ್ಮಾ 0.73% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.43% ಡೌನ್ ಫಾಲ್ ಇದೆ. ರಿಯಾಲ್ಟಿನಲ್ಲಿ 1.5% ಗಿಂತ ಜಾಸ್ತಿ ಡೌನ್ ಇದೆ. ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ 0.15% ಡೌನ್ ಆಗಿದ್ದಾವೆ. ಹೆಲ್ತ್ ಕೇರ್ 0.83% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 0.89% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾವೆ. ಐಲ್ಯಾಂಡ್ ಗ್ಯಾಸ್ 0.1% ಡೌನ್ ಆಗಿದೆ. ಕೆಮಿಕಲ್ ನಿಯರ್ಲಿ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಇವತ್ತು FMCG, IT ಹಾಗೂ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇವುಗಳು ಮಾತ್ರ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಇನ್ನೆಲ್ಲ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಆಯ್ತು. ಅದರಲ್ಲೂ ರಿಯಾಲ್ಟಿ ಹಾಗೂ ಮೆಟಲ್ ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಇವತ್ತು. IT ಸೆಕ್ಟರ್ ಅಲ್ಲಿ ಯಾರಾದ್ರೂ ವೈಟೇಜ್ ಜಾಸ್ತಿ ಕೊಟ್ಟಿದ್ರೆ ಮೇ ಬಿ ಅಂತವರ ಪೋರ್ಟ್ಫೋಲಿಯೋಗಳು ಇವತ್ತು ಸ್ವಲ್ಪ ಪಾಸಿಟಿವ್ ಇರಬಹುದು. ಜೊತೆಗೆ ಇವನ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ. ಇನ್ನು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಈ ಕಡೆ ಬಂದ್ರೆ ಯುರೋಪಿಯನ್ ಮಾರ್ಕೆಟ್ ಗಳನ್ನ ನೋಡಬಹುದು. ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಎಲ್ಲ ಏನಲ್ಲ, ಅಲ್ಲಲ್ಲೇ ನೆಗೆಟಿವ್ ಪರ್ಫಾರ್ಮೆನ್ಸ್ ಗಳು ಕೂಡ ಇದಾವೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಆಕ್ಚುಲಿ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಮಿಕ್ಸ್ಡ್ ಇತ್ತು. ಕೆಲವು ಮಾರ್ಕೆಟ್ ಗಳು ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದ್ವು.
ಬಟ್ ನಂತರ ಎಲ್ಲಾನು ಕೂಡ ನೆಗೆಟಿವ್ ಆಗಿದ್ದಾವೆ. ಅದರಲ್ಲೂ ಕೋಸ್ಪಿ ನೋಡಬಹುದು ನಿಯರ್ಲಿ 5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇರಲಿಲ್ಲ. ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಏನ್ ತುಂಬಾ ಪಾಸಿಟಿವ್ ಅನ್ನೋ ರೀತಿ ಏನಿರಲಿಲ್ಲ ಸಿಚುಯೇಷನ್. ಅಲ್ಲಲ್ಲೇ ಕೆಲವೊಂದು ಮಾರ್ಕೆಟ್ ಗಳು ಪಾಸಿಟಿವ್ ಅಲ್ಲಿ ಇದಾವೆ, ಬಟ್ ಅದು ಕೂಡ 0.1, 0.2, 0.3 ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಎಲ್ಲೂ ಏನಂತ ದೊಡ್ಡ ರಿಯಾಕ್ಷನ್ ಇಲ್ಲ. ಅಂದ್ರೆ ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ಅಷ್ಟೇನು ಇವತ್ತು ಪಾಸಿಟಿವ್ ಇರಲಿಲ್ಲ ಅಂತಾನೆ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟೆಡ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇವತ್ತು ಗೋಲ್ಡ್ ಜ್ಯುವೆಲರಿ ಸ್ಟಾಕ್ ಗಳ ಮೇಲೆ ಎಲ್ಲರ ಗಮನ ಇತ್ತು. ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಅನ್ಕೊಳ್ತೀನಿ, ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಇವುಗಳ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಟೈಟನ್ ಕಂಪನಿ ಫೋಕಸ್ ಅಲ್ಲಿತ್ತು. ಟೈಟನ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು. ಆ ಅಪ್ಡೇಟ್ಸ್ ಗೆ ಒಳ್ಳೆ ರಿಯಾಕ್ಷನ್ ಇದೆ. ಮೋರ್ ದನ್ 2% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟೈಟನ್ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿತ್ತು, ಒಳ್ಳೆ ರಿಯಾಕ್ಷನ್ ಬಂತು. ಬಟ್ ಸೇಮ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಲ್ಯಾಣ್ ಜ್ಯುವೆಲರ್ಸ್ ಇಂಡಿಯಾ ಈ ಕಂಪನಿ ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು. ಇದನ್ನ ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ಶೇರ್ ಮಾಡಿದ್ದೆ. ಬಟ್ ವಿಡಿಯೋ ಕವರ್ ಮಾಡುವಂತ ಸಂದರ್ಭದಲ್ಲಿ ಇನ್ನೂ ರಿಲೀಸ್ ಆಗಿರ್ಲಿಲ್ಲ, ಹಾಗಾಗಿ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಕ್ಕಾಗಿರ್ಲಿಲ್ಲ. ಬಟ್ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚ್ಕೊಂಡಿದ್ದೆ. ಬಟ್ ಅಪ್ಡೇಟ್ಸ್ ಅಂತೂ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ನೋಡಬಹುದು 6.5% ಡೌನ್ ಪರ್ಫಾರ್ಮೆನ್ಸ್. ಯಾಕಿಂಗೆ ನೀವು ಇಲ್ಲಿ ನೋಡಬಹುದು ಸ್ಟ್ರಾಂಗ್ Q1 ಅಪ್ಡೇಟ್. Q1 ಅಪ್ಡೇಟ್ಸ್ ಸ್ಟ್ರಾಂಗ್ ಇದೆ, ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಬಟ್ ಸ್ಟಿಲ್ 6.5% ವರೆಗೂ ಡೌನ್ ಆಗುವಂತದ್ದು ಏನಿದೆ ಇಲ್ಲಿ ಅಂತ ನಾವು ನೋಡೋದಾದ್ರೆ ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಟೈಟನ್ ಗೆ ಹೋಲಿಸಿದ್ರೆ ಕಲ್ಯಾಣ್ ಜ್ಯುವೆಲರ್ಸ್ ನ ಪರ್ಫಾರ್ಮೆನ್ಸ್ ಡೌನ್ ಇದೆ. ಯಾಕಂದ್ರೆ ಸೇಮ್ ಸೆಕ್ಟರ್ ಅಲ್ಲೇ ಎರಡು ಕೆಲಸ ಮಾಡುವಂತ ಕಂಪನಿಗಳು. ನಾವೆರಡನ್ನು ಕಂಪೇರ್ ಮಾಡಿ ನೋಡಿದ್ರೆ Q1 ಅಲ್ಲಿ ಕನ್ಸ್ಯೂಮರ್ ಬಿಸ್ನೆಸ್ ಗ್ರೋತ್ 41% ಟೈಟನ್ ರಿಪೋರ್ಟ್ ಮಾಡಿದೆ. ಕಲ್ಯಾಣ್ ಜ್ಯುವೆಲರ್ಸ್ 38% ರಿಪೋರ್ಟ್ ಮಾಡಿದೆ. ಹಾಗೆ ಜ್ಯುವೆಲರಿ ಬಿಸ್ನೆಸ್ ಗ್ರೋತ್ 39% ರಿಪೋರ್ಟ್ ಮಾಡಿದೆ. ನೆಟ್ ಸ್ಟೋರ್ ಅಡಿಷನ್ಸ್ 77 ಆಗಿದೆ. ಜ್ಯುವೆಲರಿ ಸ್ಟೋರ್ಸ್ 33 ಅಡಿಷನ್ ಆಗಿದೆ. ಹಾಗೆ ಇಲ್ಲಿ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ 28% ಇಯರ್ ಆನ್ ಇಯರ್ ಗ್ರೋ ಆಗಿದೆ. ಹಾಗೆ ಕ್ಯಾಂಡೆರೆ ಮೋರ್ ದನ್ ಡಬಲ್ ಆಗಿದೆ. ಕಂಪನಿ 17 ಹೊಸ ಸ್ಟೋರ್ಸ್ ಅನ್ನ ಆಡ್ ಮಾಡಿದೆ. ಅದರಲ್ಲಿ 12 ಕಲ್ಯಾಣ್ ಪ್ಲಸ್ 5 ಕ್ಯಾಂಡೆರೆ ಸ್ಟೋರ್ಸ್ ಅನ್ನ ಆಡ್ ಮಾಡಿದೆ. ಇನ್ನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಾಂಟ್ರಿಬ್ಯೂಷನ್ ನೋಡಬಹುದು 14% ಇದೆ ಕಂಪನಿಯ ಕನ್ಸಾಲಿಡೇಟೆಡ್ ರೆವೆನ್ಯೂಗೆ. ಅದೇ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೋತ್ ನೋಡಬಹುದು ಟೈಟನ್ ಅಲ್ಲಿ 128%. ಮೇಜರ್ ಡಿಫರೆನ್ಸ್ ಇಲ್ಲೇ ಆಗಿರೋದು. 128% ಇಂಟರ್ನ್ಯಾಷನಲ್ ಬಿಸ್ನೆಸ್ ಗ್ರೋ ಆಗಿದೆ ಟೈಟನ್, ಕಲ್ಯಾಣ್ ಅಲ್ಲಿ 14% ಗ್ರೋ ಆಗಿದೆ. ಜೊತೆಗೆ Q2 ಕೂಡ ಪಾಸಿಟಿವ್ ನೋಟ್ ಅಲ್ಲೇ ಸ್ಟಾರ್ಟ್ ಆಗಿದೆ ಅನ್ನುವಂತ ಔಟ್ಲುಕ್ ಅನ್ನ ಕಂಪನಿ ಕೊಟ್ಟಿದೆ. ಇಲ್ಲೂ ಕೂಡ ಸ್ಟ್ರಾಂಗ್ ಟ್ರಾಕ್ಷನ್ ಅಂತ ಹೇಳಿದೆ ಕಂಪನಿ, ಎಸ್ಪೆಷಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್. ಮೇಜರ್ ಡಿಫರೆನ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲೇ ಆಗಿರೋದು. ಬಟ್ ಕಲ್ಯಾಣ್ಗೂ ಟೈಟನ್ಗೂ ತುಂಬಾ ಡಿಫರೆನ್ಸ್ ಇದೆ. ಅದು ದೈತ್ಯ ಟೈಟನ್ ಕಂಪನಿ. ಕಲ್ಯಾಣ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಸಣ್ಣದು, ಬಟ್ ಸೇಮ್ ಬಿಸ್ನೆಸ್ ಅಲ್ಲಿ ಇರುವಂತದ್ದು. ಈ ಡಿಫರೆನ್ಸ್ ಏನಿದೆ ಇದು ಸ್ಟಾಕ್ ಅಲ್ಲಿ ಇವತ್ತು ಬಿಗ್ ರಿಯಾಕ್ಷನ್ ಗೆ ಕಾರಣ ಆಗಿದೆ. ಬಟ್ ಕಂಪನಿಯ ಪರ್ಫಾರ್ಮೆನ್ಸ್ ಏನಿದೆ ಚೆನ್ನಾಗಿದೆ. ಕಾಂಪಿಟೇಟರ್ ಗೆ ಹೋಲಿಸಿದ್ರೆ ಸ್ವಲ್ಪ ಡೌನ್ ಇರಬಹುದು. ಬಟ್ 38% ಇಯರ್ ಆನ್ ಇಯರ್ ಕನ್ಸಾಲಿಡೇಟೆಡ್ ರೆವಿನ್ಯೂ ಗ್ರೋತ್ ಸಣ್ಣದೇನಲ್ಲ. ಸೇಮ್ ಸ್ಟೋರ್ ಸೇಲ್ಸ್ ಕೂಡ ನೋಡಬಹುದು 28% ರೈಸ್ ಆಗಿದೆ. ಕಂಪನಿ ಇರುವಂತ ಸ್ಟೋರ್ಸ್ ಅಲ್ಲೇ ಸೇಲ್ಸ್ ನ ಚೆನ್ನಾಗಿ ಮಾಡ್ತಾ ಇದೆ. ನಾವು ಯಾವಾಗ ಇದನ್ನ ನೆಗೆಟಿವ್ ಅಂದ್ಕೊಳ್ಬಹುದು ಅಂದ್ರೆ ಸೇಮ್ ಸ್ಟೋರ್ ಸೇಲ್ಸ್ ತುಂಬಾ ಕಡಿಮೆ ಇದೆ, ಅಂದ್ರೆ 5% 10% ಇದೆ. ಬಟ್ ಹೊಸ ಅಡಿಷನ್ಸ್ ಮಾಡ್ತಿರೋದ್ರಿಂದ ಕಂಪನಿ ಹೊಸ ಸ್ಟೋರ್ಸ್ ಅನ್ನ ಸ್ಥಾಪನೆ ಮಾಡ್ತಿರೋದ್ರಿಂದ ಜಾಸ್ತಿ ಆಗಿದೆ ಅಂದ್ರೆ ಆಗದು ಕನ್ಸರ್ನಿಂಗ್. ಬಟ್ ಸೇಮ್ ಸ್ಟೋರ್ ಸೇಲ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಜನ ಬರ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಖಂಡಿತ ಚೆನ್ನಾಗೇ ಇದೆ. ಬಟ್ ಸ್ಟಾಕ್ ಅಲ್ಲಿ ಓವರ್ ರಿಯಾಕ್ಷನ್ ಬಂದಿರಬಹುದು. ಅದು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬಹುದು. ಅಂದ್ರೆ ನೆಕ್ಸ್ಟ್ ರಿಸಲ್ಟ್ ಬಂದಾಗ ಪರ್ಫಾರ್ಮೆನ್ಸ್ ಡಿಫರೆಂಟ್ ಆಗಿರ್ಬೋದು. ಬಟ್ ಇವತ್ತಿನ ರಿಯಾಕ್ಷನ್ ಮೇ ಬಿ ಓವರ್ ರಿಯಾಕ್ಷನ್ ಅನ್ಸುತ್ತೆ. ಬಟ್ ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಇವತ್ತು BSE MCX ಷೇರುಗಳಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಜಫ್ರೀಸ್ ಅವರು ಕೊಟ್ಟಿರುವಂತ ಒಂದು ಅಪ್ಡೇಟ್. ಯಾಕಂದ್ರೆ NSE ಏನು IPO ಮೂಲಕ ಬರ್ತಾ ಇದೆ, ಮೋರ್ ಡೈವರ್ಸಿಫೈಡ್ ಅಂತ ಹೇಳಿದ್ದಾರೆ. MCX ಹಾಗೂ BSE ಗೆ ಹೋಲಿಸಿದ್ರೆ NSE ಮೋರ್ ಡೈವರ್ಸಿಫೈಡ್ ಅನ್ನುವಂತ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಈ ಸುದ್ದಿ BSE ಹಾಗೂ MCX ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಇವತ್ತು. ಇನ್ನು ಸ್ವಿಗ್ಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಾರಣ ಡೊಮೆಸ್ಟಿಕ್ ಓನರ್ಶಿಪ್ 50% ನ ಕ್ರಾಸ್ ಮಾಡಿದೆ. ಈ ಸುದ್ದಿ ಸ್ಟಾಕ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಇವತ್ತು. ಇನ್ನು IT ಸ್ಟಾಕ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರಲ್ಲಿ ಇನ್ಫೋಸಿಸ್, ಟೆಕ್ ಮಹೀಂದ್ರ, LTM ಎಲ್ಲವೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. IT ಸ್ಟಾಕ್ ಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ನೋಡೋಣ ರಿಸಲ್ಟ್ಸ್ ಗಳು ಯಾವ ರೀತಿ ಇರುತ್ತೆ, ಅದ್ರ ಮೇಲೆ ನಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ನಿನ್ನೆ ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ. ನಿನ್ನೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಈಗಾಗಲೇ. ಇನ್ನು ಇನ್ಫೋ ಎಡ್ಜ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ Q1 FY27 ಬಿಲ್ಲಿಂಗ್ಸ್ ರೈಸ್ ಆಗಿದೆ 4% ಇಯರ್ ಆನ್ ಇಯರ್. ಈ ಸುದ್ದಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಮೋರ್ ದನ್ 13% ಅಪ್ ಅಲ್ಲಿ ಇನ್ಫೋ ಎಡ್ಜ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಟ್ರೆಂಡ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ. ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು. ಇಲ್ಲೂ ಕೂಡ ಚೆನ್ನಾಗೇ ಇತ್ತು. ಅಂದ್ರೆ ಗ್ರೋತ್ ಇದೆ ನಂಬರ್ಸ್ ಅಲ್ಲಿ.
ಬಟ್ ಸಮಸ್ಯೆ ಆಗ್ತಿರೋದೇನಂತಂದ್ರೆ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ನಂಬರ್ ಇಲ್ಲ. ನೀವಿಲ್ಲಿ ನೋಡಬಹುದು ಆಫ್ಟರ್ Q1 ಅಪ್ಡೇಟ್ ಡಿಸಪಾಯಿಂಟ್ಸ್ ಬ್ರೋಕರೇಜಸ್ ಫ್ಲಾಗ್ಸ್ ಲೋಯರ್ ಗ್ರೋತ್ ರಿಚ್ ವ್ಯಾಲ್ಯೂಯೇಷನ್. ಗ್ರೋತ್ ಸ್ಲೋ ಆಗಿದೆ, ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಅನ್ನೋ ಅಪ್ಡೇಟ್ ಅನ್ನ ಕೊಡ್ತಿದ್ದಾರೆ ಬ್ರೋಕರ್ಸ್. ಇದು ಸ್ಟಾಕ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಇವತ್ತು. ಬಟ್ ಕಂಪನಿ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇನ್ನು ಕೊಚ್ಚಿನ್ ಶಿಪ್ ಯಾರ್ಡ್ ಫೋಕಸ್ ಅಲ್ಲಿತ್ತು, ಕಾರಣ ಸರ್ಕಾರ OFS ಅನ್ನು ಅನೌನ್ಸ್ ಮಾಡಿತ್ತು. ಯೂಶುವಲಿ OFS ಅನೌನ್ಸ್ ಆದಂತಹ ಸಂದರ್ಭದಲ್ಲಿ ರಿಯಾಕ್ಷನ್ ಗಳು ನೆಗೆಟಿವ್ ಇರ್ತವೆ, ಕೆಲವು ಸಂದರ್ಭ ಮಾತ್ರ ಪಾಸಿಟಿವ್ ಇರಬಹುದು. ಬಟ್ ಇಲ್ಲೂ ಕೂಡ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ನಾಳೆ ಯಾವ ರೀತಿ ಇರುತ್ತೆ ಅಂತ. ನಾಳೆ ರಿಟೇಲ್ ಪೋರ್ಷನ್ ಗೆ ವಿಂಡೋ ಓಪನ್ ಆಗುತ್ತೆ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಡಿಸೈಡ್ ಮಾಡ್ಕೊಳ್ಬಹುದು. ಏನು ರೈಟ್ಸ್ ಫೋಕಸ್ ಅಲ್ಲಿತ್ತು, ಕಾರಣ ಕಂಪನಿ 350 ಕೋಟಿ ಆರ್ಡರ್ ಪಡ್ಕೊಂಡಿರೋ ಬಗ್ಗೆ ಸುದ್ದಿಯನ್ನು ಕೊಟ್ಟಿತ್ತು. ಸ್ಟಾಕ್ ಅಲ್ಲಂತೂ ಒಳ್ಳೆ ರಿಯಾಕ್ಷನ್ ಇದೆ, ನಿಯರ್ಲಿ 7% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಟಾರ್ಕ್ ಕೂಡ ಫೋಕಸ್ ಅಲ್ಲಿತ್ತು. ಇದೊಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ನೋಡೋದು Q1 ಪ್ರೀ ಸೇಲ್ಸ್ ಟ್ರಿಪಲ್ ಆಗಿದೆ, ಕಲೆಕ್ಷನ್ಸ್ ಕೂಡ 80% ಅಪ್ ಆಗಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಕೂಡ ಸುದ್ದಿಲಿತ್ತು, ಬಟ್ ಇಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, 2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಕಂಪನಿಗೆ ಸೆಂಟ್ರಲ್ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಇಂದ 71 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿತ್ತು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಇವತ್ತು. ಇನ್ನು PN ಗಾಡ್ಗಿಲ್ ಜ್ಯುವೆಲರ್ಸ್ ಸ್ಟಾಕ್ ಕೂಡ ಫೋಕಸ್ ಅಲ್ಲಿತ್ತು. ಅಗೇನ್ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ. ನೋಡಬಹುದು 41% ಇಯರ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ರಿಟೇಲ್ ರೆವಿನ್ಯೂ ಶೇರ್ ಕೂಡ ರೈಸ್ ಆಗಿದೆ 78% ಗೆ. ಬಟ್ ಇಲ್ಲೂ ಕೂಡ 2% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ PN ಗಾಡ್ಗಿಲ್ ಜ್ಯುವೆಲರ್ಸ್ ಅಲ್ಲಿ. ಇದು ಕೂಡ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಟೈಟನ್ ಹಾಗೂ ಕಲ್ಯಾಣ್ ಜ್ಯುವೆಲರ್ಸ್ ತರನೇ ಇಲ್ಲೂ ನೆಗೆಟಿವ್ ರಿಯಾಕ್ಷನ್ ಇದೆ ಆಫ್ಟರ್ ಬಿಸ್ನೆಸ್ ಅಪ್ಡೇಟ್ಸ್. ಇನ್ನು IHCL ಕೂಡ ಸುದ್ದಿಯಲ್ಲಿತ್ತು, 1% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಗೇನ್ ಇದು ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು, ಇಲ್ಲಿ ಕಾಣ್ತಾ ಇಲ್ಲ ಬಿಸ್ನೆಸ್ ಅಪ್ಡೇಟ್ಸ್. ಕಂಪನಿ 11 ನ್ಯೂ ಪ್ರಾಪರ್ಟೀಸ್ ಲಾಂಚ್ ಮಾಡಿದೆ, ಜೊತೆಗೆ 20 ಹೋಟೆಲ್ಗಳ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಜೊತೆಗೆ 645 ಹೋಟೆಲ್ಸ್ ತಲುಪಿದೆ. 66,000 ಕೀಸ್ ಅನ್ನ ಕಂಪನಿ ಹೊಂದಿದೆ. ಕೀಸ್ ಅಂದ್ರೆ ರೂಮ್ ಕೆಪಾಸಿಟಿ. 2030 700 ಹೋಟೆಲ್ಸ್ ಕೆಪಾಸಿಟಿ ಹೊಂದುವಂತ ಟಾರ್ಗೆಟ್ ಅನ್ನ ಹೊಂದಿದೆ. ಈ ಅಪ್ಡೇಟ್ ಅನ್ನ ಕೊಟ್ಟಿತ್ತು, ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲಿ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.